ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದಾರೆ ಎಲ್ಲರೂ? ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಇದು ನನ್ನ ಲಾಸ್ಟ್ ಡೇ ಇನ್ ಊಟಿ ವ್ಲಾಗ್ ಆಗಿರುತ್ತೆ. ಸೊ ಇದರಲ್ಲಿ ನೀವೇನು ನೋಡ್ತೀರಾ ಅಂತಂದರೆ, ಅವತ್ತಿನ ಡೇ ಲೈಕ್ ಮಾರ್ನಿಂಗ್ ಟು ನೈಟ್ ನಾವೇನೇನು ಕವರ್ ಮಾಡಿದ್ವಿ. ಬಿಕಾಸ್ ನೈಟ್ ನಾವು ಬೆಂಗಳೂರಿಗೆ ರಿಟರ್ನ್ ಆಗಿದ್ವಿ. ಸೊ ಅವತ್ತಿನ ದಿನ ನಮ್ದು ಹೆಂಗೆ ಹೋಯ್ತು ಅನ್ನೋದನ್ನ ಈ ವಿಡಿಯೋದಲ್ಲ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತ ನೀವೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ, ನಾವು ರೂಮ್ ಪಕ್ಕದಲ್ಲೇ ಸ್ಟೇಷನ್ ಪಕ್ಕದಲ್ಲೇ ಸ್ಟೇ ಆಗಿದ್ವಲ್ಲ. ಬೆಳಗ್ಗೆ ಹೋಗಿಬಿಟ್ಟು ಬೇಗ ಟಿಕೆಟ್ ತೊಗೊಳ್ಳೋಣ ಅಂತ ಹೇಳಿ 7:45 ಟ್ರೈನ್ಗೆ. ಬಿಕಾಸ್ ಫಸ್ಟ್ ಟ್ರೈನ್ ಹೋಗೋದು 7:45. ಆ್ಯಸ್ ಐ ಆಲ್ರೆಡಿ ಟೋಲ್ಡ್, ಇದೆಲ್ಲ ಆಲ್ರೆಡಿ ಬುಕ್ ಆಗಿಬಿಟ್ಟಿತ್ತು ಜುಲೈವರೆಗೂ. ಸೊ 40 ಟಿಕೆಟ್ಸ್ ಮಾತ್ರ ಹ್ಯಾಂಡ್ ಇಟ್ಕೊಂಡಿರ್ತಾರೆ. ಬೆಳಗ್ಗೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ, ಯಾರು ಫಸ್ಟ್ 40 ಟಿಕೆಟ್ಸ್ಗೆ ಅವೈಲೇಬಲ್ ಆಗಿ ಕ್ಯೂವಲ್ಲಿ ನಿಂತಿರ್ತಾರೋ ಅವ್ರಿಗೆ ಸಿಗುತ್ತೆ ಅಂತ ಹೇಳಿದ್ರು. ನಾವು ಪಕ್ಕದಲ್ಲೇ ಇದ್ದಿದ್ದರಿಂದ ಬೇಗನೆ ಹೋಗಿ ಕ್ಯೂವಲ್ಲಿ ನಿಂತೀವಿ. ಬಟ್ ನಮಗೆ ಟಿಕೆಟ್ 7:45 ಸಿಕ್ಕಿಲ್ಲ. ಈ ಥರ ರೆಡಿ ಆಗಿದ್ದೀನಿ. ಟ್ರೈನ್ ಕೂಡ ಹೋಗ್ಬಿಡ್ತು. ನಮಗೆ 10:45 ಟಿಕೆಟ್ ಸಿಕ್ಕಿದೆ. ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ಅವರು ಟಿಕೆಟ್ ತೊಗೊಳ್ಳೋ ಕೌಂಟ್ರಲ್ಲಿ ವೇಟ್ ಮಾಡ್ತಿದ್ದಾರೆ. ಸೊ 10:45 ಟಿಕೆಟ್ ಬಂದು 8:30ಗೆ ಕೊಡೋದಂತೆ. ಇನ್ನೂ 1 man ಇದೆ. ಸೊ ಐ ಗೋ ಆ್ಯಂಡ್ ಸ್ಟ್ಯಾಂಡ್ ಇನ್ ದ ಕ್ಯೂ. ಅವ್ರು ಬಂದಷ್ಟೊತ್ತಿಗೆ ರೆಡಿ ಆದರೆ ನಾವು ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡೋಕೆ ಕರೆಕ್ಟಾಗಿರುತ್ತೆ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಯಾರು ಇಷ್ಟ ಆಗುತ್ತೆ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂತ, ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಸೊ ಹಾಟ್ ವಾಟರ್ ಫೆಸಿಲಿಟಿ ಜಸ್ಟ್ ಮಾರ್ನಿಂಗ್ 6:30ಇಂದ 8:30ವರೆಗೂ ಇರುತ್ತೆ ಅಂತ ಹೇಳಿದರು. ತುಂಬ ಚಳಿ ಇರೋದ್ರಿಂದ ತಣ್ಣೀರು ಸ್ನಾನ ಮಾಡೋಕ್ಕಾಗೋದಿಲ್ಲ ಅಲ್ಲಿ. ಬಟ್ ತಮಿಳ್ನಾಡಲ್ಲಿ ತಣ್ಣೀರು ಸ್ನಾನನೇ ಬೆಸ್ಟ್. ಬಟ್ ಊಟಿಯಲ್ಲಿ ಸ್ವಲ್ಪ ಚಳಿ ಇರೋದ್ರಿಂದ ಹಾಟ್ ವಾಟರ್ ಬೇಕೇ ಬೇಕಿತ್ತು. ಸೊ ನಾನು ಆಲ್ರೆಡಿ ಹೆಂಗೋ ರೆಡಿ ಆಗಿದ್ನಲ್ಲ, 8:30ವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿ, ಅವ್ರಿಗೆ ಬಿಸಿನೀರು ಸಿಗಲ್ಲ ಅಂತ, ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ನಾನು ಹೋಗ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ಥ್ಯಾಂಕ್ ಯು. ಸೊ ಚೆಕ್ಔಟ್ಗೆ ಇನ್ನೂ ಟೈಮ್ ಇದ್ದಿದ್ದರಿಂದ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ 10:45ಗೆ ಹೊರಡೋಣ ಅಂತ ಹೇಳಿ 10:45 ಟಿಕೆಟ್ಸ್ ತೊಗೊಂಡು, ಬಿಕಾಸ್ 7:45 ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿತ್ತು, ಸಿಕ್ಕಿರಲಿಲ್ಲ. ಸೊ 10:45 ಟಿಕೆಟ್ಸ್ ತೊಗೊಂಡು ಹೊರಟ್ವಿ.
ಇವರು ಒಬ್ಬರು ತಮಿಳ್ ಆ್ಯಕ್ಟರು. ಸೊ ಅಲ್ಲೇನೋ ಅವತ್ತು ಪ್ರೋಗ್ರಾಮ್ ನಡೀತಾ ಇತ್ತು ಅಂತ ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು. ಅವರು ಕೂಡ ಏನೋ ಪರ್ಫಾರ್ಮ್ ಮಾಡಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು. ಜನ ಕಮ್ಮಿ ಸೊ ಇವತ್ತಿನ ಸೈಟ್ ಸೀಯಿಂಗ್ಗೆ ಆಟೋ ಬುಕ್ ಮಾಡಿಕೊಂಡು 1700 ಪ್ಯಾಕೇಜ್ ಅಂತ ಮಾತಾಡಿಕೊಂಡು ಆಲ್ಮೋಸ್ಟ್ 5 to 6 ಪ್ಲೇಸಸ್ ಇದೆ ಅಂತ ಹೇಳಿದ್ರು. ಅದ್ರಲ್ಲಿ ನಾವು ಎಷ್ಟು ಬೇಗ ಎಲ್ಲ ಕಡೆ ಮುಗಿಸ್ಕೊಂಡು ಬರ್ತೀವೋ ಅಷ್ಟು ಪ್ಲೇಸಸ್ ಕವರ್ ಮಾಡ್ಬೋದು ಅಂತ ಹೇಳಿದರು. ಸೊ ಫಸ್ಟ್ ಈ ಬೋಟ್ ಹೌಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬೋಟಿಂಗ್ ಹೋಗಿದ್ವಿ. ಇಟ್ ವಾಸ್ ಅ ರಿಯಲ್ ಥ್ರಿಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. 3 to 4 hours ಇರ್ಬೋದು, ಬಟ್ ನಾವು ಒಂದು 1 hour ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿ ಹೊರಟೆ. ಚೆನ್ನಾಗಿ ಬಂದಿಲ್ಲ ವಿಡಿಯೋ ನೋಡ್ದೆ. ಹಾಂ ಇದು ಫೋಟೋ ಸಿಗ್ವಾ वो लोग को जीआई की ಸೊ ಪೈನ್ ಫಾರೆಸ್ಟ್ ಫುಲ್ಲಿ ಕ್ರೌಡೆಡ್ ಆಗಿದ್ದರಿಂದ ಜಸ್ಟ್ ಸ್ವಲ್ಪ ಹಂಗೆ ಫೋಟೋಸ್ ತೊಗೊಂಡು ಮೇಲಿಂದಲೇ ನೋಡ್ಕೊಂಡು ಬಂದ್ಬಿಟ್ವಿ. ದೊಡ್ಡ ಬೆಟ್ಟಕ್ಕೆ ಹೋಗ್ಬೇಕು ಅಂತಂದು ಫುಲ್ಲು ಟ್ರಾಫಿಕ್ ಆಗಿತ್ತು ಅಲ್ಲಿ. ನೋಡಿ ಎಷ್ಟು ಕಾರ್ಗಳಿದ್ದಾವೆ. ಮೈ ಹಾನೆಸ್ಟ್ ರಿವ್ಯೂ, ಮೇಲೆ ಹೋಗಬೇಕಾದ್ರೆ ಆರಾಮಾಗೋದ್ವಿ, ಬರಬೇಕಾದ್ರೆ ಇಷ್ಟು ಗಾಡಿಗಳಿದ್ದು ನೋಡ್ಕೊಂಡಾದ್ರೂ ನಾವು ವಾಪಸ್ ಹೋಗಬೇಕಿತ್ತು. ಮೇಲೆ ಹೋಗಿ ನೋಡಿದ್ರೆ ಅಂತ ನೋಡೋ ಅಂಥದ್ದು ಏನೂ ಇರಲಿಲ್ಲ. ನನಗಂತೂ ತುಂಬ ಡಿಸಪಾಯಿಂಟ್ ಆಯಿತು. ಅದೇ ಪೀಕ್ ಲೈಕ್ ಸೇಮ್ ವ್ಯೂ. ಬೇರೆ ಸಿಟೀಸ್ ಎಲ್ಲ ಮೇಲ್ಗಡೆಯಿಂದ ಟಾಪಲ್ಲಿ ಇರ್ತೀವಲ್ಲ, ಹಿಲ್ ಟಾಪಲ್ಲಿ. ಸೊ ಎಲ್ಲ ಸಿಟಿದು ವ್ಯೂ ಅಂದರೆ ಕೆಳಗಡೆ ಮೇಟುಪಾಳ್ಯಂ ಆಗಲಿ, ಈ ಕಡೆ ಕುನ್ನೂರು ಸಿಟಿ ನಾವು ಹೋಗಿದ್ವಲ್ಲ, ಅದೆಲ್ಲ ಕೂಡ ಸಿಟಿ ವ್ಯೂ ಕಾಣುತ್ತಷ್ಟೇ. ಸೊ ಇಟ್ ವಾಸ್ ನಾಟ್ ವರ್ತ್ ಅಂತ ಹೇಳ್ಬೋದು. ನನಗೆ ಅಷ್ಟಿಷ್ಟ ಆಗಿಲ್ಲ. ಮತ್ತು ಇದು ಆಗಲಿ, ನೆಕ್ಸ್ಟ್ ಹೋಗಿದ್ದ ಪ್ಲೇಸ್ ಆಗಲಿ, ಅಂದರೆ ನಾವು ನೆಕ್ಸ್ಟ್ ಪೈನ್ ಫಾರೆಸ್ಟ್ಗೆ ಹೋಗಿದ್ವಲ್ಲ, ಅಲ್ಲೂ ಕೂಡ ಕ್ರೌಡೆಡ್. ಐ ಡೋಂಟ್ ಫೀಲ್ ಲೈಕ್ ಇಟ್ ವಾಸ್ ವರ್ತ್. ಎಲ್ಲದಕ್ಕಿಂತ ಮೇನ್ ಎಲ್ಲೋದ್ರೂ ಕ್ರೌಡ್, ಬಿಕಾಸ್ ಇದು ಸಮ್ಮರ್ ವೆಕೇಷನ್ ಆಗಿರೋದ್ರಿಂದ ನಾರ್ತ್ ಇಂಡಿಯಾಯಿಂದ ಮತ್ತು ಹೈದ್ರಾಬಾದ್ ಅಂದರೆ ಆಂಧ್ರ ಕಡೆಯಿಂದ ಕೇರಳ ಅವರು ತುಂಬ ಜನ ಇದ್ದರು ಅಂತ ಹೇಳ್ಬೋದು ಕ್ರೌಡು. ಮತ್ತು ನಾನಂತೂ ಹೇಳ್ತೀನಿ, ಒಬ್ಬೊಬ್ಬರಿಂದ ಪರ್ ಹೆಡ್ 20 ರೂಪೀಸ್ ಎಂಟ್ರಿ ಫೀಸ್ ಚಾರ್ಜ್ ಮಾಡ್ತಾರೆ. ಸೊ ಅವತ್ತಿನ ದಿನ ನಾನು ವಿಟ್ನೆಸ್ ಮಾಡ್ದಂಗೆ ಆಲ್ಮೋಸ್ಟ್ 2,000 to 3,000 ಪೀಪಲ್ ಇದ್ದರು. ಸೊ ಅಲ್ಲಿರೋದು ಹಿಲ್ ಟಾಪಲ್ಲಿ ಒಂದೇ ಪಬ್ಲಿಕ್ ವಾಶ್ರೂಮ್. ಅದು ಎಷ್ಟು ಗಲೀಜಾಗಿತ್ತು ಅಂತ ಹೇಳಿದ್ರೆ ಇಟ್ ವಾಸ್ ವೆರಿ ಡರ್ಟಿ. ಐ ಕಾಂಟ್ ಇವನ್ ಎಕ್ಸ್ಪ್ಲೇನ್. ಅಟ್ಲೀಸ್ಟ್
ಮೇಂಟೆನೆನ್ಸ್ ನೀಟಾಗಿ ಮಾಡಿದ್ರೆ ಬರೋ ಟೂರಿಸ್ಟಿಗೂ ಚೆನ್ನಾಗಿರುತ್ತಲ್ವ. ನನಗಂತೂ ತುಂಬ ಅನ್ಕಂಫರ್ಟಬಲ್ ಅನ್ನಿಸ್ತು, ಡಿಸ್ಕಸ್ಟಿಂಗ್, ತುಂಬ ಕರಿಯಾಗಿತ್ತು ವಾಶ್ರೂಮ್ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಹಿಂಗೆ ಹೋಗ್ಬಿಟ್ಟು ಅಲ್ಲಿ ನೋಡು, ಅಲ್ಲಿ ನೋಡು, ಇಲ್ಲಿ ಮಾರುತಿ ಪೀಕ್, ಪ್ರಕೃತಿ ಪೀಕ್. What is inside? We also don't know. ಡ್ರೆಸ್ ನಾನು ಏನಿಲ್ಲ, ಸಂದಿಲ್ ಹೋಗ್ಬಿಟ್ಟು ಮಾಡ್ಕೊಂಡು ಬಂದ್ಬಿಡ್ತೀನಿ. ಈ ಥರ ಸಂದಿಲ್ ಬೇಕಾದ್ರೆ ಮಾಡ್ಬಿಡ್ತೀನಿ. ಆ ವಾಶ್ರೂಮ್ ಮಾತ್ರ ನಾನು ಹೋಗಲ್ಲ. ಹೆಂಗೆ ಐತೆ ಗೊತ್ತಾ, ಹೊಟ್ಟೆಗೆ ಏನು ತಿಂತಾರೋ ಇವರೆಲ್ಲ ಚಪ್ಪರ್ ನನ್ನ ಮಕ್ಕಳು. ಅಲ್ಲ ಕಣೋ, ನಾನು ಈ ಥರ ಟ್ರಿಪ್ಸ್ಗೆಲ್ಲ ಹೋದರೆ ಇದೊಂದು ಪ್ರಾಬ್ಲಮ್ ನನಗೆ. ಈ ವಾಶ್ರೂಮ್ಸ್ ಯೂಸ್ ಮಾಡಬೇಕಾಗತ್ತಲ್ಲ, ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡೋದಂದ್ರೇ ಅಲರ್ಜಿ ಅಂತ ಹೇಳಿ ನಾನು ನೀರೇ ಕುಡಿಯೋಕ್ಕೋಗಲ್ಲ. ಸೊ ಅದೊಂದು ಪ್ರಾಬ್ಲಮ್ಮು ನನಗೆ. ಟ್ರಿಪ್ಪಿಂದ ಬಂದಮೇಲೆ ಡಿಹೈಡ್ರೇಟ್ ಆಗಿ ಮತ್ತೆ 3 ದಿನ ಸುಧಾರಿಸ್ಕೊಳ್ಬೇಕಾಗತ್ತೆ, ಆ ಥರ ಪರಿಸ್ಥಿತಿ ಆಗುತ್ತೆ. ಸೊ ಊಟಿಲೂ ಕೂಡ ಫ್ರೆಂಡ್ಸ್ ಇದ್ದರು, ತುಂಬ ಕ್ಲೋಸ್ ಫ್ರೆಂಡೇ ಇದ್ದ. ಬಟ್ ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ, ಬಿಕಾಸ್ ಮಂಡೇ ಅಲ್ವಾ, ವೀಕ್ ಡೇ, ಅವ್ರಿಗೂ ಕೂಡ ಕೆಲಸ ಇರುತ್ತೆ ಅಂತೇಳಿ ನಾನೇನೋ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ, ಹೇಳಿಲ್ಲ ಬಂದಿರೋದು. ಹೇಳಿದಿದ್ರೆ ಆ್ಯಕ್ಚುಲಿ ಈ ಥರ ಪ್ಲೇಸಸಲ್ಲಿ ಹಿಡನ್ ಸ್ಪಾಟ್ಸ್ ಇರುತ್ತೆ, ಆ ಥರ ಜಾಗಕ್ಕೆ ಹೋದ್ರೇ ಸಕ್ಕತ್ತಾಗಿರೋದು. ತುಂಬ ಕ್ರೌಡ್ ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಾವು ಹೋಗಿದ್ದ ಪ್ಲೇಸಸ್ ಓವರ್ ಕ್ರೌಡೆಡ್ ಆಗಿತ್ತು ಅಂತಲೇ ಹೇಳ್ಬೋದು. ಇದಾಗ್ಬಿಟ್ಟಿದೆ ಅಲ್ವಾ? पूरा ओरिजिनल
ಏನಕ್ಕೆ ಮತ್ತೆ 210 ರೂಪಾಯಿ ಇಸ್ಕೊಂಡ್ಬಿಡೋದು? ಸೊ ನಾವು ಅದೆಲ್ಲ ನೋಡ್ಕೊಂಬರೋಷ್ಟೊತ್ತಿಗೆ 5:30 6 ಗಂಟೆ ಆಗೋಗ್ಬಿಟ್ಟಿತ್ತು. ಇನ್ನೇನು ಆಟೋ ಡ್ರೈವರ್ ಕೂಡ ಶುರು ಮಾಡಿದ್ರು, ಅವ್ರದ್ದು ಟೈಮ್ ಮುಗಿತಾ ಇದೆ, ಎಲ್ಲ ಪ್ಲೇಸಸ್ ಕ್ಲೋಸ್ ಆಗುತ್ತೆ ಅಂತ ಹೇಳಿ. ಸೊ ಇದು ಲಾಸ್ಟ್ ಪ್ಲೇಸ್ ಬೊಟಾನಿಕಲ್ ಗಾರ್ಡನ್ ನೋಡ್ಕೊಂಬಂದ್ಬಿಡಿ ಅಂತ ಹೇಳಿದ್ರು. ಅವಾಗ ತಾನೇ ಫ್ಲವರ್ ಶೋ ಕೂಡ ಹಾಕಿದ್ರಿಂದ ಇದು 128th ಫ್ಲವರ್ ಶೋ ಅಂತ ಹೇಳಿದ್ರು. ಬಟ್ ಅಟ್ಟರ್ ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ಬೋದು. 250 ರೂಪೀಸ್ ಎಂಟ್ರಿ ಫೀಸ್ ತೊಗೊಂಡ್ರು. ಬಟ್ ಎಲ್ಲ ಹೂವೂ ಒಣಗೋಗಿತ್ತು. ಅಲ್ಲಿ ನಾನೇನೋ ನೋಡ್ದಂಗೆ ಅನಿಸಿಲ್ಲ, ಆಲ್ಮೋಸ್ಟ್ ಎಲ್ಲ ಒಣಗೋಗಿತ್ತು. ವೇಸ್ಟ್ ಅನ್ನಿಸ್ತು ಅವತ್ತು ಹೋಗಿದ್ದಲ್ಲಿ. ನಾವು ಅಲ್ಲಿ ½ ಆನ್ ಅವರ್ ಕೂಡ ಸ್ಪೆಂಡ್ ಮಾಡಿಲ್ಲ. ಬಟ್ ಅಲ್ಲಿ ಓಪನ್ ಗಾರ್ಡನ್ ಥರ ಇದೆಯಲ್ಲ, ಅಲ್ಲಿ ಫ್ಯಾಮಿಲೀಸ್ ಎಲ್ಲ ಹೋದರೆ ಚಿಕ್ಕ ಮಕ್ಕಳೆಲ್ಲ ಆಟ ಆಡೋಕ್ಕೆ ಪಿಕ್ನಿಕ್ ಸ್ಪಾಟ್ ಥರ, ಅದು ನಮ್ಮ ಲಾಲ್ಬಾಗ್ ಇದೆಯಲ್ಲ ಬೆಂಗಳೂರಲ್ಲಿ, ಆ ಥರ ಇರ್ತಿತ್ತು. ಆ ಥರ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಹೋದರೆ ಅಂತ ಹೇಳ್ಬೋದು. ಬಟ್ ನಮಗೆ ಐ ಡಿಂಟ್ ಫೀಲ್ ಇಟ್ ವಾಸ್ ವರ್ತ್ ಅಂತ ಹೇಳ್ಬೋದು. ಅಗೇನ್ ಇವತ್ತು ಹೋಗಿದ್ದ ಪ್ಲೇಸಸ್ ಎಲ್ಲ ನಂಗೆ ಬೋಟ್ ಹೌಸ್ ಇಷ್ಟ ಆಯಿತು. ಅದು ಬಿಟ್ಟರೆ ಪೈನ್ ಫಾರೆಸ್ಟ್ ಕೂಡ ತುಂಬ ಕ್ರೌಡೆಡ್ ಆಗಿದ್ದರಿಂದ ಐ ಡೋಂಟ್ ಫೀಲ್ ಊಟೀಸ್ ಲಾಸ್ಟ್ ಡೇ ವಾಸ್ ವರ್ತ್. ಆ ಟಾಯ್ ಟ್ರೈನಲ್ಲಿ ಬಂದಿದ್ದು ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಬಟ್ ಅಗೇನ್ ಐ ವುಡ್ ಸೇ 85 ರೂಪೀಸ್ ನಾರ್ಮಲ್ ಟಿಕೆಟ್ ತೊಗೊಂಡು ಬಂದಿದ್ದರೆ ಸ್ವಲ್ಪ ನೆಮ್ಮದಿ ಆಗ್ತಿತ್ತು. 350 ರೂಪೀಸ್ ಪರ್ ಹೆಡ್ ಟಿಕೆಟ್ ವಾಸ್ ನಾಟ್ ವರ್ತ್ ಇಟ್ ಅಗೇನ್, ಬಿಕಾಸ್ ಅದು 1 hour ಜರ್ನಿ ಅಷ್ಟೇ ಇದ್ದಿದ್ದು. ಬಟ್ ಯಾ, ಓವರಾಲ್ ಟುಡೇಸ್ ಎಕ್ಸ್ಪೆಂಡಿಚರ್ ವಾಸ್ ಅಬೌಟ್ 7,000 ಅಂತ ಹೇಳ್ಬೋದು. ಎಲ್ಲ ಕಡೆನೂ ಎಂಟ್ರಿ ಫೀಸ್ ಇದೆ, ಬೋಟ್ ಹೌಸಲ್ಲಾಗಲಿ, ಬೊಟಾನಿಕಲ್ ಗಾರ್ಡನ್ಗಾಗಲಿ, ಆಟೋಗೆ ಮತ್ತು ಫುಡ್ಗೆ ಎಲ್ಲ ಸೇರಿಸಿ ಇವತ್ತು 7,000 ಎಕ್ಸ್ಪೆಂಡಿಚರ್ ಆಗಿತ್ತು ಓವರಾಲ್. ಮತ್ತು ರಿಟರ್ನ್ ಬರೋದಕ್ಕೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಅಲ್ವಾ, 2 ಬಸ್ ಇರೋದು ಆ್ಯಕ್ಚುಲಿ. ಬಿಕಾಸ್ ನಾವು ಮಸನಗುಡಿ ರೂಟ್ ಮೇಲೆ ಬಂದಿದ್ದು, ಮೈಸೂರು ಮೇಲೆ ಬಂದರೆ ಹತ್ರ ಆಗುತ್ತೆ ಅಂತ ಹೇಳಿ. ಸೊ ಅಲ್ಲಿ ನೈಟ್ ಕ್ಲೋಸ್ ಆಗುತ್ತಂತೆ, ಜಸ್ಟ್ ಗೌರ್ಮೆಂಟ್ ವೆಹಿಕಲ್ಸ್ ಅಲೋಡೋದು, KSRTC ಇಲ್ಲಾಂದರೆ SCTC. ಸೊ ನಾರ್ಮಲ್ KSRTC ಸಿಗೋದಿಲ್ಲ, ಜಸ್ಟ್ ಐರಾವತ ಸಿಗುತ್ತೆ. ಅದು ಬಿಟ್ಟರೆ SCTCನೂ ಅಷ್ಟೇ, AC ಬಸ್ಸಸ್ಸೇ ಸಿಗೋದು. ಬಿಕಾಸ್ ಕಂಪ್ಲೀಟ್ ಪ್ರೊಟೆಕ್ಷನ್ ಬೇಕಲ್ಲ, ವೈಲ್ಡ್ ಲೈಫೆಲ್ಲ ಇರುತ್ತೆ ಅಂತ ಹೇಳಿ. ನೈಟ್ ಟೈಮ್ ಸೇಫಾಗಿ ಹೋಗಬೇಕು ಅಂತಂದರೆ ಇದನ್ನು ಚೂಸ್ ಮಾಡಬೇಕು, ಗೌರ್ಮೆಂಟ್ ಬಸ್ಸಸ್ ಅಂತ ಹೇಳಿ. ವಿ ಫೈನಲಿ ಚೂಸ್ SCTC ಬಿಕಾಸ್ ಇಟ್ ವಾಸ್ ಕೈಂಡ್ ಆಫ್ ಅಫೋರ್ಡಬಲ್. ಬಟ್ ನನಗೆ ಯಾಕಪ್ಪ ಈ ತಮಿಳ್ನಾಡು ಬಸ್ ಚೂಸ್ ಮಾಡಿದ್ವಿ ಅಂತ ಅನಿಸ್ಬಿಡ್ತು. ಕುತ್ಕೊಳ್ಳೋಕ್ಕೆ ಸೆಮಿ ಸೀಟರು, ಬಟ್ ಇಬ್ರಿಗೂ ಕುತ್ಕೊಳ್ಳೋಕ್ಕೂ ಜಾಗ ಸರಿಯಿಲ್ಲ, ಅಷ್ಟು ಚಿಕ್ಕದಾಗಿತ್ತು ಸೀಟ್ಸು. ಮತ್ತು AC ಬಸ್ ಅಂತ ಹೇಳಿದ್ರು ಐ ಡಿಡ್ ನಾಟ್ ಫೀಲ್ ಕಂಫರ್ಟಬಲ್ ಅಟ್ ಆಲ್. 750 ಪರ್ ಹೆಡ್ ಟಿಕೆಟ್ ಇದ್ದಿದ್ದು. ಇಟ್ ವಾಸ್ ನಾಟ್ ಗುಡ್. ನಾವು ಇದು ನಮ್ಮ KSRTCನೇ ಚೂಸ್ ಮಾಡಿಬಿಟ್ಟಿದ್ರೆ ಇನ್ನೂ ಬೆಟರಾಗಿರ್ತಿತ್ತು. ಬಟ್ ಪರ್ ಹೆಡ್ 1200 ಟಿಕೆಟ್ ಅಂತ ಹೇಳಿದರು. ನಾವು ಸ್ವಲ್ಪ ಸೇವ್ ಮಾಡೋಕ್ಕೆ ಹೋಗಿ ಅಲ್ಲಿ ನಮಗೆ ಜರ್ನಿನೇ ತುಂಬ ಟಫ್ ಅನ್ನಿಸ್ಬಿಡ್ತು. ಬಟ್ ಫೈನಲಿ ನೆಕ್ಸ್ಟ್ ಡೇ ಬಂದು ಸೇರಿದ್ವಿ. ಈ ಥರ ಹೋಯಿತು ನಮ್ಮ ಲಾಸ್ಟ್ ಡೇ ಇನ್ ಊಟಿ. ಊಟಿ ಈಸ್ ಅ ಗುಡ್ ಪ್ಲೇಸ್, ವೆರಿ ಗುಡ್ ಪ್ಲೇಸ್. ಬಟ್ ನಮ್ಮ ಓನ್ ವೆಹಿಕಲ್ ತೊಗೊಂಡೋದ್ರೆ ಬೆಟರ್. ಸೆಕೆಂಡ್ ಆಫ್ ಆಲ್, ನಮಗೆ ತುಂಬ ಊಟಿ ಗೊತ್ತಿರೋರು ಇದ್ದರೆ ಅವ್ರ ಜೊತೆಗೆ ನಮಗೆ ಎಲ್ಲ ಪ್ಲೇಸಸ್ ಅಂದರೆ ಹಿಡನ್ ಸ್ಪಾಟ್ಸ್, ಹಿಡನ್ ಜೆಮ್ಸ್ ಎಲ್ಲ ಡಿಸ್ಕವರ್ ಮಾಡಿದ್ರೆ ದ್ಯಾಟ್ ವಿಲ್ ಬಿ ರಿಯಲಿ ಗ್ರೇಟ್. ಮತ್ತು ಸ್ಟೇ ಕೂಡ ಅಷ್ಟೇ, ತುಂಬ ಚೆನ್ನಾಗಿರೋ ವ್ಯೂ ಅಲ್ಲಿ ಸ್ಟೇ ತೊಗೊಂಡ್ರೆ ಊಟಿ ಈಸ್ ವರ್ತ್ ಅಂತ ಹೇಳ್ಬೋದು. ಸೊ ನಮ್ಮ ಟ್ರಿಪ್ ಈ ಥರ ಮುಗಿದಿತ್ತು. ಬಟ್ ದಿಸ್ ಬೊಟಾನಿಕಲ್ ಗಾರ್ಡನ್ ವಾಸ್ ನಾಟ್ ವರ್ತ್ ಇಟ್. ಮತ್ತು ಇನ್ನೊಂದೇನು ಅಂತಂದರೆ ನಮಗೆ ರೆಂಟಲ್ ಬೈಕ್ ಸಿಗಲ್ಲ ಅಲ್ಲಿ ನಮ್ಮ ಪ್ಲೇಸಸ್ನ ನೋಡ್ಕೊಂಡು ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಅದು ಬ್ಯಾನ್ ಆಗಿದೆಯಂತೆ. ಬಿಕಾಸ್ ಅಲ್ಲಿ ತುಂಬ ಹಿಲ್ಸೇ ಇರೋದ್ರಿಂದ ತುಂಬ ಗಾಡಿಗಳು ಆ ಹಿಲ್ ಟಾಪ್ಸಲ್ಲಿ ಬಿದ್ದು ಆಕ್ಸಿಡೆಂಟ್ಸ್ ಎಲ್ಲ ಆಗುತ್ತೆ ಅಂತ ಹೇಳಿ ಇಟ್ ಇಸ್ ನಾಟ್ ಸೇಫ್ ಅಂತ. ಇಟ್ ಇಸ್ ಜಸ್ಟ್ ಟ್ಯಾಕ್ಸಿ ಆರ್ ಆಟೋ. ಅವರು ತುಂಬಾ ಸ್ಕ್ಯಾಮ್ ಮಾಡ್ತಾರೆ. ಯಾವ್ಯಾವುದೋ ಪ್ಲೇಸಸ್ ತೋರಿಸ್ಬಿಟ್ಟು ಎಲ್ಲ ಕವರ್ ಮಾಡೋದು ಇಲ್ಲ, ಲಾಸ್ಟಲ್ಲಿ ಕರ್ಕೊಂಡೋಗಿ ಒಂದು 3-4 ಪ್ಲೇಸಸ್ ಈ ಥರ ಕ್ರೌಡೆಡ್ ಆಗಿರೋ ಕಡೆ ಬಿಟ್ಬಿಟ್ಟು ಅವ್ರು ಆರಾಮಾಗಿ ಚಿಲ್ ಮಾಡ್ತಿರ್ತಾರೆ. ನಾವು ಅದನ್ನು ನೋಡ್ಕೊಂಬರೋಷ್ಟೊತ್ತಿಗೆ ಟೈಮ್ ಮುಗ್ದಿರುತ್ತೆ. ಸೊ ಆಲ್ಮೋಸ್ಟ್ ಆ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಓನ್ ವೆಹಿಕಲ್ ತೊಗೊಂಡೋದ್ರೆ ಬೆಟರ್. ಅದು ಈ ಥರ ಕ್ರೌಡೆಡ್ ಟೈಮಲ್ಲಂತೂ ಹೋಗಲೇಬಾರ್ದು ಅಂತ ನಾನು ಹೇಳ್ತೀನಿ, ನನ್ನ ಸಜೆಷನ್. ಡೇಸಿ ಎಲ್ಲೋ ಡೇಸಿ
ಇದಕ್ಕಿಂತ ಮಸ್ತಾಗಿರುತ್ತಲ್ಲ ಲಾಲ್ ಬಾಗ್ ಫ್ಲವರ್ ಶೋ ಸೊ ಈ ಪ್ಲೇಸಸಲ್ಲಿ ಮುಂಚೆ ಇರ್ತಕ್ಕಂಥ ಈ ಟ್ರೈಬಲ್ ಪೀಪಲ್ ಇವರೇ ಕುರುಂಬ ಟ್ರೈಬ್ ಅಂತೆ, ಬಡುಗ ಟ್ರೈಬ್ಸ್ ಅಂತೆ. ಸೊ ಇವ್ರದ್ದೆಲ್ಲ ಒಂದು ರೆಪ್ರೆಸೆಂಟೇಷನ್ ಆಗಿ ಈ ಐಡಲ್ಸ್ನ ಇಟ್ಟಿದ್ರು. ಸೊ ಈ ಥರ ಇದ್ದರು ಅನಿಸುತ್ತೆ ಮುಂಚೆ ಅಲ್ಲೆಲ್ಲ ಜನ. ಮತ್ತು ಅಲ್ಲಿ ಫೋಟೋಗ್ರಾಫ್ಸ್ ಕೂಡ ಹಾಕಿದ್ರು. ಮುಂಚೆ ನಮ್ಮ ಊಟಿಲಿ ಬ್ರಿಟಿಷರ್ಸ್ ಇದ್ದಾಗ, ಅವ್ರು ಆಳ್ವಿಕೆ ನಡೆಸ್ತಿದ್ದಾಗ ಅವ್ರು ಹಿಡ್ದಿರೋ ಫೋಟೋಸು. ಸೊ ಅದೆಲ್ಲ ಕೂಡ ಹ್ಯಾಂಗ್ ಮಾಡಿದರು. ಇವಾಗ ನಾವು ವಿಸಿಟ್ ಮಾಡಿರೋ ಪ್ಲೇಸಸ್ಸಲ್ಲೆಲ್ಲ ಅವ್ರು ಮುಂಚೆ ಬಂದಾಗ ಹೆಂಗಿತ್ತು ಅನ್ನೋದರ ರೆಪ್ರೆಸೆಂಟೇಷನ್ ಇತ್ತು. ಸೊ ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಹೇಳ್ಬೋದು. ಆವಾಗ ಅವರಿದ್ದಾಗಿದ್ದಕ್ಕೂ ಇವಾಗ ಆಗಿರೋದಕ್ಕೂ ಇಟ್ ಇಸ್ ಸೋ ಡಿಫ್ರೆಂಟ್. ಆ್ಯಂಡ್ ಅವ್ರು ತುಂಬಾ ಫಾರ್ವರ್ಡ್ ಆಗಿರೋದು ನಮ್ಮ ಕಂಟ್ರಿ ಅವ್ರು ಬಂದು ಬಿಟ್ಟೋಗಿರೋ ಈ ಸ್ವಲ್ಪ ಥಿಂಗ್ಸಿಂದನೇ ಅಂತ ಹೇಳ್ಬೋದು. ಅವ್ರ ಪ್ರಾಕ್ಟೀಸಸ್, ಅವರ ಕಲ್ಚರೆಲ್ಲ ಕೂಡ ಸ್ವಲ್ಪ ಬಿಟ್ಟೋಗಿರೋದ್ರಿಂದನೇ ಸ್ವಲ್ಪ ಫಾರ್ವರ್ಡ್ ಆಗಿದೆ ನಮ್ಮ ಸಿಟಿ, ನಮ್ಮ ಕಂಟ್ರಿ ಅಂತ ನಾನು ಹೇಳ್ತೀನಿ. ಯಾ, ದೇ ರೂಲ್ಡ್ ಅಸ್ ಬಟ್ ದೇ ಆಲ್ಸೋ ಗೇವ್ ಅಸ್ ಫ್ಯೂ ಥಿಂಗ್ಸ್ ಟು ಲರ್ನ್. ಇಲ್ಲಾಂದರೆ ನಾವು ಇನ್ನೂ ಸ್ವಲ್ಪ ಹಿಂದೆ ಇರ್ತಿದ್ವೇನೋ ಅಂತ ನನ್ನ ಒಂದು ಥಾಟ್. ಸೊ ಈ ಫೋಟೋಸ್ ಎಲ್ಲ ನೋಡ್ತಾ ಇದ್ವಿ ನಾವು, ಇಲ್ಲೋಗಿದ್ವಲ್ಲ ಅಲ್ಲೋಗಿದ್ವಲ್ಲ ಅಂತ ಹೇಳಿಬಿಟ್ಟು ಇವಾಗ ಹೆಂಗಿತ್ತು ಅವಾಗ ಹೆಂಗಿತ್ತು ಅನ್ನೋದನ್ನು ನೋಡ್ಕೊಂಡು ಮಾತಾಡ್ಕೊಂಡು ಬಂದ್ವಿ. ಸೊ ಆಲ್ಮೋಸ್ಟ್ ಟೈಮ್ ಕೂಡ ಆಗಿತ್ತು. ಅಷ್ಟೊತ್ತಿಗೆ ನಮ್ಮ ಕಿಶೋರ್ ಅವ್ರು ಹೋಗಿಬಿಟ್ಟು ಮಶ್ರೂಮ್ ಸೂಪ್ ಏನೋ ತೊಗೊಂಬಂದಿದ್ರು. ಅದನ್ನು ಕುಡಿದು ಸ್ವಲ್ಪ ಹೊತ್ತು ಫೋನ್ ಚಾರ್ಜಸ್ ಎಲ್ಲ ಹಾಕ್ಕೊಂಡು, ಮತ್ತು ಯಾಕಂದರೆ ಬಸ್ಸಲ್ಲಿ ಹೋಗೋದು ಚಾರ್ಜ್ ಹಾಕ್ಕೊಳಕ್ಕಾಗುತ್ತೋ ಇಲ್ವೋ ಅಂತ ಹೇಳಿ ಸ್ವಲ್ಪ ಹೊತ್ತು ಫೋನ್ ಚಾರ್ಜ್ಗೆ ಹಾಕ್ಕೊಂಡು ಹೊರಟಿದ್ವಿ. ಅಷ್ಟೊತ್ತಿಗೆ ನಮ್ಮ ಆಟೋ ಅಣ್ಣ ಕೂಡ ಒಂದು 100 ಸತಿ ಫೋನ್ ಮಾಡಿದರು ಟೈಮ್ ಆಯಿತು ಅಂತ ಹೇಳಿ. ಹೋಗಿ ಅವ್ರದ್ದು ಪೇಮೆಂಟ್ ಮುಗಿಸಿ ಬೆಂಗಳೂರು ಕಡೆಗೆ ಹೊರಟ್ವಿ. ಸೊ ಫೈನಲಿ ತಲೆಗೆ ಬರೋ ಒಂದೇ ಹಾಡು, ಏಳೇಳು ಲೋಕ ಸುತ್ತಿ ಅಂತ ನಮ್ಮ ರಾಜ್ಕುಮಾರ್ ಹಾಡಿದೆಯಲ್ಲ, ಎಲ್ಲೋದ್ರೂ ನಮ್ಮೂರೇ ನಮಗೆ ಸಖತ್ತಾಗಿ ಅನ್ಸೋದು ವಾಪಸ್ ಬರೋದಕ್ಕೆ. ಸೊ ನಮ್ಮ ಬೆಂಗಳೂರಿಗೆ ಯಾವಾಗಪ್ಪ ಹೋಗಿ ಸೇರ್ತೀವಿ ಅಂತ ಅನ್ಸ್ಬಿಟ್ಟಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಸೊ bye Uti. We are done with the 3 days trip. So all exhausted and dirty. Returning with dirty clothes and good memories. Signing off. Bye. Take care. ಸೊ ಬಸ್ ಹತ್ತಿ ಲಾಸ್ಟ್ ಸೀಟಲ್ಲಿ ಕುತ್ಕೊಂಡು ರೆಸ್ಟ್ ಮಾಡಿದ್ದು. ಮೈಸೂರು ರೀಚ್ ಆಗೋದ್ಮೇಲೆ ತುಂಬ ಜನ ಇಳಿದ್ರು. ಸೊ ಮಲ್ಕೊಂಡು ಹಾಗೆ ಬಂದಿದ್ವಿ. ಸೊ ಈ ಥರ ಹೋಯಿತು ನಮ್ಮ ಊಟಿ ವ್ಲಾಗ್. ಐ ಹೋಪ್ ಯು ಆಲ್ ಲೈಕ್ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.